ಲೋಕಸಭಾ ಚುನಾವಣಾ ಬಹಿರಂಗ ಪ್ರಚಾರಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರೋದು. ಹೀಗಾಗಿ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಕೊನೆ ಕ್ಷಣದ ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಕೂಡ ಅಬ್ಬರದ ಪ್ರಚಾರ ನಡೆಸಿದರು. ಲೋಕಸಮರದಿಂದ ಅಭ್ಯರ್ಥಿಗಳು ಪ್ರಚಾರದಲ್ಲೇ ಬೆವರಿಳಿಸುತ್ತಿದ್ದಾರೆ. ಹೇಗಾದರೂ ಮಾಡಿ ಮತದಾರರನ್ನ ಸೆಳೆಯೋ ಕಸರತ್ತು ನಡೆಸುತ್ತಿದ್ದು ಕ್ಷೇತ್ರವ್ಯಾಪಿ ತೆರಳಿ ಮತಬೇಟೆ ನಡೆಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಕಟ್ಟಾಳು ಡಿಕೆ ಸುರೇಶ್ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ರೋಡ್ ಶೋ ನಡೆಸಿ ಮತಯಾಚನೆ ನಡೆಸಿದ್ರು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಡಿಕೆ ಸುರೇಶ್. ಹೌದು, ಸತತ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿರೋ ಡಿಕೆ ಸುರೇಶ್ ಸದ್ಯ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ತಮ್ಮ ಅವಧಿಯಲ್ಲಿ ಮಾಡಿರುವ ಸಾಧನೆಯನ್ನೇ ಜನರಿಗೆ ಮುಟ್ಟಿಸುತ್ತಾ ಮತಯಾಚಿಸುತ್ತಿದ್ದಾರೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ, ಬೇಗಹಳ್ಳಿ, ಹರಪನಹಳ್ಳಿ, ಜಿಗಣಿ ಕೈಗಾರಿಕಾ ಪ್ರದೇಶ, ಹಾರಗದ್ದೆ, ಚಂದಾಪುರ, ಮಳೆನಲ್ಲಸಂದ್ರ ಹೀಗೆ ಆನೇಕಲ್ ತಾಲೂಕಿನ 20ಕ್ಕೂ ಅಧಿಕ ಕಡೆ ರೋಡ್ ಶೋನಲ್ಲಿ ಪಾಲ್ಗೊಂಡು ಮತಬೇಟೆ ನಡೆಸಿದ್ರು. ಬನ್ನೇರುಘಟ್ಟದ ಚಂಪಕಧಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಚಾರ ವಾಹನವೇರಿದ ಅವರಿಗೆ ಅಭಿಮಾನಿಗಳು ಬೃಹತ್ ಹಾರವನ್ನ ಹಾಕಿ ಸ್ವಾಗತ ಕೋರಿದ್ರು. ಅಲ್ಲದೆ ಬನ್ನೇರುಘಟ್ಟ ಸರ್ಕಲ್ನಿಂದ ಜಿಗಣಿ ಎಪಿಸಿ ವೃತ್ತದವರೆಗೂ ಸುಮಾರು 8 ಕಿಲೋಮೀಟರ್ ವರೆಗೂ ರೋಡ್ ಶೋ ನಡೆಸಿದ ಅವರಿಗೆ ಸಾವಿರಾರು ಕಾರ್ಯಕರ್ತರು ರ್ಯಾಲಿ ಕೂಡ ಹಮ್ಮಿಕೊಂಡ್ರು. ದಾರಿಯುದ್ದಕ್ಕೂ ಕೆಲವೆಡೆ ನೆರೆದಿದ್ದ ಜನರಲ್ಲಿ ತನ್ನ ಸಮಾಜಮುಖಿ ಕೆಲಸ ವಿವರಿಸಿದ ಅವರು ಮತ್ತೊಮ್ಮೆ ತಮ್ಮ ಸೇವೆ ಮಾಡುವ ಭಾಗ್ಯ ನೀಡಿ ಅಂತ ಮತದಾರರಲ್ಲಿ ಮನವಿ ಮಾಡಿದ್ರು. ಇನ್ನು ಗ್ರಾಮಾಂತರದಲ್ಲಿ ತಮ್ಮ ನೇರ ಪ್ರತಿಸ್ಪರ್ಧಿ ಅಂತ ಬಿಂಬಿತವಾಗಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅಶ್ವಥ್ ನಾರಾಯಣಗೌಡ ವಿರುದ್ಧ ಹರಿಹಾಯ್ದ್ರು. ಗ್ರಾಮಾಂತರ ಜನರಿಗೆ ಅಶ್ವಥ್ ನಾರಾಯಣರ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ರು. ಇನ್ನು ಕನಕಪುರದ ಬಂಡಿಯನ್ನ ಛಿದ್ರ ಮಾಡ್ತೀನಿ ಅಂದಿದ್ದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಗೌಡ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿಕೆ ಸುರೇಶ್ ಬಂಡೆ ಒಡೆದರೆ ಯಾರೆಲ್ಲ ಛಿದ್ರವಾಗ್ತಾರೆ ಅನ್ನೋದನ್ನ ನೋಡ್ತಾ ಇರಿ ಅಂತ ಟಾಂಗ್ ನೀಡಿದ್ರು. ನಾನು ಬಂಡೆ ಅಂತನೂ ಹೇಳಿಲ್ಲ, ನಾನು ಉಳಿ ಅಂತನೂ ಹೇಳಿಲ್ಲ. ನಾನೊಬ್ಬ ಕಾರ್ಯಕರ್ತ ಅಂತೇಳಿ ಕೆಲಸ ಮಾಡ್ತಾ ಇದ್ದೇನೆ. ಕಾರ್ಯಕರ್ತನ ಯಾವ ರೀತಿ ಹೊಡಿತಾರೋ ಕಾದು ನೋಡೋಣ. ನಾನು ಲೀಗಲ್ಲೋ ಇಲ್ಲೀಗಲ್ಲೋ ಸದ್ಯ ಈಗ 18ನೇ ತಾರೀಕು ನಡೆಯುವಂಥ ಚುನಾವಣೆನ ಜನದ ಮುಂದೆ ಹೋಗಿ ಎದುರಿಸ್ಲಿ. ಜನ ಏನು ತೀರ್ಪು ಕೊಡ್ತಾರೋ ಅದನ್ನು 23ನೇ ತಾರೀಕು ಕಾಯಲಿ. ಅದಕ್ಕೆಲ್ಲ ತಕ್ಕ ಉತ್ತರ ಸಿಗ್ತದೆ. ಒಟ್ನಲ್ಲಿ ಕಳೆದ ಬಾರಿ ಗ್ರಾಮಾಂತರದಲ್ಲಿ 2.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದ ಡಿಕೆ ಸುರೇಶ್ ಈ ಬಾರಿ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ಲೋ ವಿಶ್ವಾಸದಲ್ಲಿದ್ದಾರೆ. ಮತದಾರ ಪ್ರಭು ಮಾತ್ರ ಎತ್ತ ಒಲಿಯಲಿದ್ದಾನೆ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.